ದೋಸ್ತಾ ನಾ ಗಿಲ್ಲಿಗ್ ಸಪೋರ್ಟ್ ಮಾಡೋಕ್ನಿಲ್ಲ ದೋಸ್ತ ನಾನು. ಗಿಲ್ಲಿ ನಟಿಗೆ ಯಾವತ್ತು ಗಿಲ್ಲಿ ನಾಟ ನಮ್ ಸಪೋರ್ಟ್. ಈ ಸಲ ಕಪ್ ಯಾರ್ದಣ? ಗಿಲ್ಲಿ ನಾಟ ಖಂಡಿತ ಈ ಸಲ ಕಪ್ ನಮ್ಮ ಗಿಲ್ಲಿ ನಟದ್ದು. ಹುಷಾರು ಮಡವಳ್ಳಿ ಮದ್ದೂರಲ್ಲೂ ಹವಾ ಮಡ್ಗಿವಿ, ಬಲಮೂರಿ ಮೇಲ್ಕೋಟೆಲ್ಲೂ ಲೆವೆಲ್ ಮಡ್ಗಿವಿ. गिल्ली वोट फॉर गिल्ली. कहाँ से हो? यूपी. तो यही कहेंगे भाई को सपोर्ट करें ज्यादा से ज्यादा और गिल्ली को विन कर दीजिएगा. ये वीडियो गिल्ली तक जाना चाहिए क्योंकि मुझे भी पहचाने वो. ನಮಸ್ಕಾರ ಸ್ನೇಹಿತರೆ, ನಾನು ಮಹೇಶ್ ಗೌಡ ಮಾತಾಡ್ತಿದ್ದೀನಿ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ. ಇವತ್ತು ಗಿಲ್ಲಿ ಅವರು ಗೆಲ್ಲಬೇಕಂತ ಹೇಳಿ ನಾವು ಬೆಂಗಳೂರಿಂದ ಬಂದು ಗಿಲ್ಲಿ ಅವರ ಯಪ್ಪ ಏನ್ ಗುರು ಇದು, ಯಾವ ಗಲಿ ನೋಡಿದ್ರು ಬರೀ ಗಿಲ್ಲಿ ಹವಾ. ಇಡೀ ಕನ್ನಡ ಬಿಗ್ ಬಾಸ್ ಹಿಸ್ಟ್ರಿಲಿ ಇಂಥ ಕ್ರೇಜ್ ಯಾರಿಗೂ ನೋಡಿರಲಿಲ್ಲ. ಗಿಲ್ಲಿ ಪರ ಜಾನ್ರ ಜೋಶ್ ನೋಡಿ ನಮಗೂ ಸಖತ್ ಖುಷಿ ಆಗ್ತಿದೆ. 11 ಸೀಸನ್ನೇ ಒಂದು ಲೆಕ್ಕ, ಈ ಸೀಸನ್ನೇ ಒಂದು ಲೆಕ್ಕ ಅಂತಲೇ ನಾನು ಹೇಳಿದ್ದೀನಿ. ಜಾತಿ ತಿರುವು ಅದು ಇವಾಗ ಕಂಡುಕೊಂಡಿರೋದು. ಯಾವಾಗ ಅಂದರೆ ಫೈನಲಾಗಿ ಬಂದು ಗಿಲ್ಲಿ ಗೆಲ್ತಾನೆ ಅಂತ ಡಿಸೈಡ್ ಆದಾಗ ಜಾತಿ ಬಣ್ಣದ ಬಣ್ಣ ಕಟ್ಟಿದ್ದಾರೆ. ಕಾರಣ ಅವನು ಗೆಲ್ತಾನೆ ಅನ್ನೋದು ಎಲ್ರಿಗೂ ಭಯ ಸ್ಟಾರ್ಟ್ ಆಗಿದೆ. ಸೊ ಅದರಿಂದ ಓಟು ಡಿವೈಡ್ ಮಾಡಬೇಕು ಅನ್ನೋ ಏನೋ ನಾವೇ ಗಿಲ್ಲಿ, ನಮ್ಮನೆ ಹುಡ್ಗ ಗಿಲ್ಲಿ ಅಂತ ಫೀಲ್ ಆಗ್ತಿರೋದಂತೂ ನಿಜ. ಏನ್ರಿ ಬಿಗ್ ಬಾಸ್ ಇಷ್ಟು ಸೀಸನ್ನ ಗಿಲ್ಲಿ ಒಬ್ಬನೇ ಧೂಳಿಪಟ ಮಾಡಿಬಿಟ್ಟ. ಅಬ್ಬಬ್ಬ, ಯಾವ ಚಿಕ್ಕ ಹೈಕ್ಲು ಕೇಳಿದ್ರು ಗಿಲ್ಲಿ ಗಿಲ್ಲಿ ಅಂತಾವೆ. ಅವ್ರ ಬಗ್ಗೆ ನಾನು ಡಮ್ಮಿ ಮಾಡ್ತಾ ಇಲ್ಲ. 3-4 ಕಂಟೆಸ್ಟೆಂಟ್ಸ್ ಬಂದರು, ಅವಾಗ ಒಂದು 2 ಬಾಡಿ ಗಾರ್ಡ್ಸ್ಗಳನ್ನ ನಿನ್ಸಿದ್ರು. ಗಿಲ್ಲಿಯವ್ರು ಬಂದಾಗ 6 ಜನನ ನಿನ್ಸಿ 3/4 ಗಂಟೆ ನಮಗೆ ಗಿಲ್ಲಿಯವ್ರಿಗೆ ನೀವು ಯಾವ ರೀತಿ ನಡ್ಕೋಬೇಕು ಅಂತ ಕೊಟ್ಟಿದ್ದಾರೆ. ಗಿಲ್ಲಿ ಕ್ರೇಜ್ ಕಲರ್ಸ್ ಕನ್ನಡ ಬಿಗ್ ಬಾಸ್ಗೂ ಗೊತ್ತಿದೆ ಗಿಲ್ಲಿ ಕ್ರೇಜು. ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ 3/4 ಗಂಟೆ ಓಲ್ಡ್ ಮಾಡಿ 6 ಕಡೆ ನಿನ್ಸಿ ಗಿಲ್ಲಿ ಬರೋಕ್ಕೂ ಮುಂಚೆನೇ ಕ್ರೇಜ್ ಸೌಂಡ್ ಕೇಳಿದ್ರೆ ನಿಜವಾಗ್ಲು ಯಾಕೆ ಅಶ್ವಿನ ಪೋಸ್ಟ್ ಮಾಡೋಕೆ ಗಿಲ್ಲಿ 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 ಅಂತ ಹೋಗ್ಬಿಟ್ರು. ಅವ್ರು ಬೇಡ ಅವರ ಕಂಟೆಸ್ಟೆಂಟ್ ಪ್ರೀತಿ ಅವ್ರು ತೋರಿಸ್ಲಿ. ನಮ್ಮ ಗಿಲ್ಲಿಯವ್ರು ಬಂದಾಗ ನಿಜವಾಗ್ಲೂ ಕ್ರೇಜು ನೆಕ್ಸ್ಟ್ ಲೆವೆಲ್. ನಮ್ಗೊಂಥರ ಹೆಂಗೆ ನಮಗೂ ಬಂದು ಪಾಪ ಎಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡಿ ಮಾಡಿದ್ರು. ಅವ್ರು ಡ್ಯಾನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಬಂದರು. ಎಲ್ಲರಿಗೂ ಜೋಶ್ ಆಗೋದೆ. ಗಿಲ್ಲಿ ಪಕ್ಕ ಗೆದ್ರು ಬಿಟ್ಟು ನಮ್ಗೆ ಯಾವುದೋ ಹೀರೋ ಫೀಲ್ ಆಗ್ಬಿಡ್ತು ಗಿಲ್ಲಿಯವ್ರು ಬಂದಾಗ. ಈ ವ್ಯಕ್ತಿ ನೋಡಿದಾಗ ಕಾಮಿಡಿಯನ್ ನಮ್ಗೆ ಅನ್ಸಲೇ ಇಲ್ಲ, ಒಂದು ಹೀರೋ ಫೀಲ್ ಕೊಟ್ಬಿಟ್ರಲ್ಲಪ್ಪ. ಕ್ರೇಜ್ಗಳು ಕೀಸ್ ನೋಡಿ ನಿಜವಾಗ್ಲು ಅಲ್ಲಿ ರೂಫ್ ಟಾಪ್ ಇರೋ ಕಿತ್ಕೊಂಡು ಹೋಗ್ಬಿಟ್ಟಿರೋದನ್ನ ಆ ರೇಂಜಿಗೆ ಜೋಶ್ ಇತ್ತು. ನನಗಂತೂ ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಿದ್ದು ಎಲ್ಲರೂ ಗುರ್ಸೋರ ನಮ್ಗೆ ಅದೇ ಒಂದು ಖುಷಿ. ಅಂದರೆ ನಮ್ಮ ಗಿಲ್ಲಿಯವ್ರು ಹೋಗಿ ಇಡೀ 12 ಸೀಸನ್ ಮಾಡಿದ್ರೆ ಚಾನೆಲ್ ನಂಬರ್ 1, ಬಿಗ್ ಬಾಸ್ ಶೋನು ನಂಬರ್ 1 ಮಾಡಿದಾರಲ್ಲ, ಆ ಖುಷಿಗಂತೂ ಫ್ಯಾನ್ ಆಗೋದು ನಿಜವಾಗ್ಲೂ ಒಂದು ಗುರ್ಸೋದಿಂದ ಗಿಲ್ಲಿಯವ್ರಿಗೆ ಒಂದು ಥ್ಯಾಂಕ್ಸ್. ಅವ್ರು ಗೆದ್ದು ಬರಲಿ ಅಷ್ಟೇ. ವಯಸ್ಸಾದವರು ಗಿಲ್ಲಿ ಗೆಲ್ಲಬೇಕು, ಯಾಕಂದರೆ ಅವ್ನು ಇಷ್ಟ, ಅವ್ನು ಮಾಡೋ ಕಾಮಿಡಿ ಇಷ್ಟ ಅಂತಾರೆ. ಇದನ್ನೆಲ್ಲ ಪ್ರೈವೇಟ್ ಮಾಡೋಕ್ಕಾಗತ್ತಾ? ಮಾಡಿದ್ರೂ ಈ ರೇಂಜ್ಗೆ ಜನರನ್ನ ಮರಳು ಮಾಡೋಕ್ಕೆ ಸಾಧ್ಯನಾ? ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಗಿಲ್ಲಿ ಹವಾ ಇರೋದಲ್ಲ, ಹಳ್ಳಿಲೂ ಗಿಲ್ಲಿ ಜಪ ಆಗ್ತಿದೆ. ಏನು ರ್ಯಾಲಿ, ಕಟೌಟ್ ಬಂಟಿಂಗ್ಸ್, ಇದು ಸಾಕಾಗಲ್ಲ ಅಂತ ಕಿರಾತಕ ಸ್ಟೈಲಲ್ಲಿ ಕಾರಲ್ಲಿ ಕೂತ್ಕೊಂಡು ತುಂಡೈಕ್ಲು ಗಿಲ್ಲಿ ಪರ ವೋಟ್ ಕೇಳ್ತಾವ್ರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ. ನಮ್ಮ ಮಂಡ್ಯದ ಗೆಲ್ಲಿ ಅಂತ ಚಾಮುಂಡಿ ಬೆಟ್ಟ, ಮೇಲ್ಕೋಟೆ, ನಂಜನಗೂಡಿಗೂ ಕೂಡ ಹೋಯ್ತಾ ಇದೀವಿ. ಈಗ ಟೋಲ್ ಹತ್ರ ಇದೀವಿ. ನೇರ ಕೆಲವೇ ಕ್ಷಣ ಒಂದು ಗಂಟೆ ಟೈಮೆಲ್ಲ ಬರ್ತಾ ಇದೀವಿ. ಎಲ್ಲ ನಮ್ಮ ಗಿಲ್ಲಿ ನಟ ಮಂಡ್ಯ ಇದ್ದಂಗೆ ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದೀನಿ. ಸಪೋರ್ಟ್ ಮಾಡೇ ಮಾಡ್ತೀರಾ. 2 ಮಾತು ನಮ್ಮ ದೀಪ ಕಣ್ಣಕ್ಕೆ 2 ಮಾತು. ಉರ್ಕೊಳ್ಳೋರು ಎಷ್ಟಾದ್ರೂ ಉರ್ತ್ಕೊಳ್ಳಿ, ಆದ್ರೆ ಗಿಲ್ಲಿ ಪವರ್ ಏನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಒಬ್ಬ MLA ಗಿಲ್ಲಿಗೆ ವೋಟ್ ಹಾಕಿ ಅಂತ ಕೇಳ್ತಾವ್ರೆ. ಅಜ್ಜಿದಿರು ಜಾತಿ ಮತ ನೋಡದೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾವ್ರೆ. ಉತ್ತರ ದಕ್ಷಿಣ ಅನ್ನದೇ ಉತ್ತರ ಕರ್ನಾಟಕದ ಜನ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾವ್ರೆ. ಗಿಲ್ಲಿ ಮಾತಿಗೆ ಜನ ಇಷ್ಟೊಂದು ಹುಚ್ಚರಾಗಿದ್ದಾರೆ. ಇನ್ನೇನಾದ್ರೂ ಗಿಲ್ಲಿ ಶಾರ್ಟ್ ಮೂವಿಲಿ ಮಾತಾಡಿರೋ ಹಾಗೆ ಬಿಗ್ ಬಾಸ್ ಅಲ್ಲಿ ಡೈಲಾಗ್ ಹೊಡೆದಿದ್ರೆ ಇನ್ನೇನ್ ಗತಿ? ಟೋಟ್ಲಿ ಇಡೀ ಬಿಗ್ ಬಾಸ್ನೇ ಶೇಕ್ ಮಾಡ್ತಿರೋ ಗಿಲ್ಲಿಗೆ ಹೊರಗಡೆ ಜನ ತನ್ನ ಇಷ್ಟೊಂದು ಪ್ರೀತಿಸ್ತಾ ಇರೋದು ಗೊತ್ತಿಲ್ಲ. ಹೊರಗಡೆ ಬಂದ್ಮೇಲೆ ಜನಗಳ ಕ್ರೇಜ್ ನೋಡಿದ್ರೆ ಗಿಲ್ಲಿನೇ ತಲೆ ತಿರುಗಿ ಬೀಳ್ಬೋದು. ಗಿಲ್ಲಿ ನಟ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ನೀಡಿ ಅಂತಿಮ ಘಟ್ಟಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವನ ಕಲೆಗೆ ಮತ್ತು ಪ್ರಾಮಾಣಿಕವಾದಂಥ ಆತನ ಪ್ರಯತ್ನಕ್ಕೆ ಸರ್ವರು ಬೆಂಬಲಿಸಿ ನಮ್ಮ ಮಳವಳ್ಳಿಗೆ ಒಂದು ಹೊಸ ಪ್ರತಿಭೆಯನ್ನು ಸೃಷ್ಟಿಯಾಗಲಿಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು. ಗಿಲ್ಲಿ ನಟನನ್ನು ಬೆಂಬಲಿಸಿ
ಆತನಿಗೆ ಅತಿ ಹೆಚ್ಚಿನ ಮತವನ್ನು ನೀಡಿ ಮಳವಳ್ಳಿಯಲ್ಲಿ ಹೊಸದೊಂದು ಪ್ರತಿಭೆ ಹುಟ್ಟೋದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಬೇಡ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಮಳವಳ್ಳಿ ತಾಲೂಕು ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಹಿರಿಯರೇ, ಯುವಕ ಮಿತ್ರರೇ, ಮಳವಳ್ಳಿ ತಾಲೂಕಿನ ಹಳ್ಳಿಯ ಪ್ರತಿಭೆ ಗಿಲ್ಲಿ ನಟ ವಿಶೇಷವಾದಂಥ ಪ್ರದರ್ಶನವನ್ನು ಬಿಗ್ ಬಾಸ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡಿದ್ದೀರಿ. ಅವರ ಆಟವನ್ನು ತಾವೆಲ್ಲರೂ ಕೂಡ ಮೆಚ್ಕೊಂಡಿದ್ದೀರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಒಬ್ರು ಪಾಪ ಟ್ಯಾಟ್ ಹಾಕ್ಸ್ಕೊ ಬಂದ್ಬಿಟ್ಟಿದ್ರು ಇಲ್ಲಿ ಸಕ್ಕತ್ ನನಗೆ ಸೈಕೆ ಆಗ್ಬಿಟ್ಟು ಮಾತೆ ಬರ್ಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಅದೇನೇ ಇರಲಿ, ಡಬಲ್ ಮೀನಿಂಗ್ ಇಲ್ಲದೆ ಎಲ್ಲರೂ ಮುಖದಲ್ಲೂ ನಗು ತರಿಸಿದ ಗಿಲ್ಲಿ ಗೆಲ್ಲಬೇಕು ಅನ್ನೋದು ಕನ್ನಡಿಗರ ಆಸೆ. ಅದು ಆಗೇ ಆಗತ್ತೆ, ಆಗಿಲ್ಲ ಅಂದರೆ ಬಿಗ್ ಬಾಸ್ ಶೋನೇ ಫೇಕ್ ಅಂತಿದ್ದಾರೆ ಗಿಲ್ಲಿ ಫ್ಯಾನ್ಸ್. ಒಟ್ಟಾರೆ ಎಲ್ಲರ ಹೆಬ್ಬೈಕೆಯಂತೆ ಗಿಲ್ಲಿ ಗೆಲ್ಲಬೇಕು. ಡಮ್ಮಲ್ ಡಿಮ್ಮಿಲ್ ಡಕ್ಕ ಈ ಸಲ ಬಿಗ್ ಬಾಸ್ ಕಪ್ ಗಿಲ್ಲಿ ಗೆಲ್ಲೋದು ಪಕ್ಕ. ನೀವೇನಂತೀರಾ? ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕಿಟಾರ್ ಕಿಟಾರ್ ಅಂತ ಕಿರಿಸ್ತಾಳೆ, ಈ ಕೊಟ್ರೆ ಕಿಟಾರ್ ಅಂತ ಕಿರಿಸ್ತಾಳೆ. ಓ ಸೀಸನ್ ಬರೀ ಬಾಯಿ ಮಾತೆ ಒಂದ್ ಗೆದ್ದಿಲ್ಲ ಅಂತ 7 ಸರಿ ಕಳಪ ಕಲ್ಸಿದ್ದು ಇದಕ್ಕೆ ಅಂತ ಹೇಳ್ತಾ ಆಗ ಶುಕ್ರವಾರ ಹೊಸ ತಪ್ಪೆ ಅಂತೇಳಿ ಯಾಕೆ 4 ಗಂಟೆ ಚೈತ್ರ ಅಂತ ಬುಕ್ ಬರಿಲ್ಲ ಒಂಥರ ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಕಿಟಾರ್ ಕಿಟಾರ್ ಅಂತ ಕಿರಿಸ್ತಾಳೆ, ಈ ಕೊಟ್ರೆ ಕಿಟಾರ್ ಅಂತ ಕಿರಿಸ್ತಾಳೆ. ಓ ಸೀಸನ್ ಬರೀ ಬಾಯಿ ಮಾತೆ ಒಂದ್ ಗೆದ್ದಿಲ್ಲ ಅಂತ 7 ಸರಿ ಕಳಪ ಕಲ್ಸಿದ್ದು ಇದಕ್ಕೆ ಅಂತ ಹೇಳ್ತಾ ಆಗ ಶುಕ್ರವಾರ ಹೊಸ ತಪ್ಪೆ ಅಂತೇಳಿ ಯಾಕೆ 4 ಗಂಟೆ ಚೈತ್ರ ಅಂತ ಬುಕ್ ಬರಿಲ್ಲ ಒಂಥರ ಬಿಗ್ ಬಾಸ್